ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಶಾಸ್ತ್ರ ಐತೊಂದು ಜನ ಮರಳು ಜಾತ್ರೆ ಮರಳು ಅಂತೇಳಿ ಶಾಸ್ತ್ರ ಐತೆ. ಅದ್ ಮುಂದಿನ ಹೇಳುದಿಲ್ಲ. ಆದ್ರೆ ಬಹಳಷ್ಟು ಸಲ ನನ್ನ ವಾಹಿನಿ ಒಳಗ ಅವೇರ್ನೆಸ್ ಮಾಡಿದ್ದೇನೆ. ನಾನು ಪೊಲೀಸ್ ಇಲಾಖೆ ಅವೇರ್ನೆಸ್ ಮಾಡ್ತಿರ್ತೈತೆ, ಚಿಂತಕರು ಇದನ್ನ ಅವೇರ್ನೆಸ್ ಮಾಡ್ತಿರ್ತೈತಿ. ಒಂದ್ ವಾರ ಅಷ್ಟೇ ಜಾಗೃತಿ ಇರ್ತಾರ ಮಂದಿ, ಆಮ್ಯಾಗ ಮತ್ತ ಅದೇ ರಾಗ ಅದೇ ಹಾಡು. ಒಟ್ಟಾರೆ ಇವತ್ತು ನಾವು ನೋಡತ್ತೀವಲ್ಲ, ಜನರಿಗೆ ನೆನಪಿನ ಶಕ್ತಿ ಬಹಳ ಕಡಿಮೆ ಐತಿ. ಒಂದ್ ವಾರದಾಗ ಅದದ್ದು ನೆನಪಿಟ್ಕೊಳ್ಳೋದಿಲ್ಲ. ಅದು ಯಾಕೆ ಮಾಡತ್ತಾರು, ಅದ್ರ ಉದ್ದೇಶ ಏನೈತೆ ಅಂತ ತಿಳ್ಕೊಳ್ಳು ವಿಚಾರ ಮಾಡು ಮಟ್ಟದಾಗೂ ನಮ್ಮ ಜನ ಇಲ್ಲ. ದಿಢೀರ್ ಆಗ್ಬಿಡ್ದ ನಾವು ಶ್ರೀಮಂತರಾಗ್ಬೇಕು, ನಾನು ಕಾರ್ನಾಗ ಅಡ್ಡಾಡ್ಬೇಕು, ವಿಮಾನದಾಗ ಅಡ್ಡಾಡ್ಬೇಕು, ದೊಡ್ಡ ಬಂಗ್ಲೆ ತಗೋಬೇಕು, ಚಲೋ ಚಲೋ ಗಾಡ್ಯಾಗ ಅಡ್ಡಾಡ್ಬೇಕು, ಚಲೋ ಚಲೋ ಹೋಟೆಲ್ದಾಗ ಊಟ ಮಾಡ್ಬೇಕು ಅನ್ನೋ ಒಂದು ಪ್ರವೃತ್ತಿ ಇತ್ತೀಚಿನ ಜನಾಂಗಕ್ಕೆ ಬಂದ್ಬಿಟ್ಟೈತಿ. ಅದ್ ಹಾದಿ ಯಾವ್ದೈತಿ, ಅದ್ರ ಹಿಂದೆ ಏನೈತಿ, ಅದ ಕರೆ ಹೇಳತ್ತಾರೋ ಸುಳ್ಳು ಹೇಳತ್ತಾರೋ ಅನ್ನೋದ ಒಟ್ಟ ವಿಚಾರ ಮಾಡು ಮನಸ್ಥಿತಿ ಒಳಗೂ ಮನುಷ್ಯರಿಲ್ಲ. ನಾನು ಅದಕ್ಕೆ ನನ್ನ ವಾಹಿನಿಯ ವೀಕ್ಷಕರಿಗೆ, ರಾಜ್ಯದ ಎಲ್ಲಾ ಜನರಿಗೆ ನನ್ನ ಜೀವನದಾಗ ಆದಂತ ಘಟನೆಗಳು, ನನ್ನ ಅಂತ್ಯಕ್ ಬಂದ್ ನಾನು ಹಿರಿತನ ಮಾಡಿದಂತ ಘಟನೆಗಳು ಪ್ರತ್ಯಕ್ಷ ಕಂಡದ್ದ. ಬಾಗಲಕೋಟೆ ಎಸ್ ಪಿ ಅವ್ರು ಅವತ್ತಿನ ದಿನದಾಗ ಎಸ್ ಪಿ ಅವ್ರ ಕೂಡ ಮಾತಾಡಿದ್ದ. ಇವತ್ತ ಏನ್ ಈ ದಂಧೆಗಳು ಮಾಡ್ತಾರಲ್ಲ, ಇವ್ರ ನಮ್ ಹೊರತಕ್ಕ ದಂಧೆಗಳು ಸದಕ್ ಬಿಟ್ರ ತೊಡೆ ಮಂದಿ ನಮ್ ಹೊರತಕ್ಕ. ಅಂದ್ರ ಒಟ್ಟಾರೆ ಇದು ಈ ಏನ್ ಇವಾಗ ಬಂಗಾರ ಬಿಸ್ಕಿಟ್ ಅಂದ್ರ ಒಂದ್ ಕಿಲೋ ರೇಟ್ದಾಗ 2 ಕಿಲೋ ಬಂಗಾರ ಕೊಡ್ತು ಅಂತಾರ. ಅಂದ್ರ 10 ಗ್ರಾಮ್ 20 ಗ್ರಾಮ್ ಬಂಗಾರ ನಿಮ್ಗೆ ಒರಿಜಿನಲ್ ಬಿಸ್ಕಿಟ್ ಕೊಡ್ತೀವಿ ಅಂತಾರ. ಅದ್ರದ್ ಕತಿ. ಆಮ್ಯಾಗ ರೈಸ್ ಪುಲ್ಲಿಂಗ್ ಮಷಿನ್ ಅಂತ ಐತಿ. ಇದು ನಾಸಾದಾಗ ಉಪಯೋಗ ಮಾಡ್ತಾರಂತಾರ. ರೈಸ್ ಪುಲ್ಲಿಂಗ್ ಮಷಿನ್ ಭೂಮಿಯೊಳಗೆ ಸಿಗ್ತೈತಿ. ಬಹಳ ಅದ ಕಿಮ್ಮತ್ತ, ಕಾಸ್ಟ್ಲಿ. ಅದ ಒಂದ್ 10 ಕೋಟಿ ಗಂಟ್ಲೆ ಕಿಮ್ಮತ್ ಆಗ್ತೈತಿ, 20 ಕೋಟಿ ಗಂಟ್ಲೆ ಕಿಮ್ಮತ್ ಆಗ್ತೈತಿ ಅಂತ ಹೇಳ್ತಾರ ಅದನ್ನ ರೈಸ್ ಪುಲ್ಲಿಂಗ್ ಮಷಿನ್. ಅದು ಬೋಗಸ್. ಅದನ್ನು ಒಂದು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಆಮ್ಯಾಗ ನಾಗಮಣಿ, ಈ ನಾಗರ ಹಾವು, 7 ಹೆಡಿ ಹಾವ ಒಂದು ಮಣಿ ಇದ್ರಾಗ ಇರ್ತೈತಿ. ಅದನ್ನ ಮನ್ಯಾಗ ಇಟ್ಕೊಂಡ್ರೆ ಏನೆಲ್ಲಾ ಸಿಗ್ತೈತಿ. ಅದ್ರ ಕಿಮ್ಮತ್ತು 3-4 ಕೋಟಿ ರೂಪಾಯಿ. ಅವತ್ತಿನ ಒಂದ್ 3-4 ಕೋಟಿ ಅಂತೀರಿ, ಇವತ್ತು ಗೊತ್ತಿಲ್ಲ. ಇನ್ನೂ ಆ ಗ್ಯಾಂಗ್ಗಳ ಚಾಲು ಅದಾವ. ಆಮ್ಯಾಗ ನೋಟ್ ಡಬ್ಲಿಂಗ್, ನೀವು 1 ಲಕ್ಷ ರೂಪಾಯಿ ಕೊಟ್ರೆ ಅವ್ರು 2 ಲಕ್ಷ ರೂಪಾಯಿ ಕೊಡ್ತಾರ ನಿಮ್ಗೆ. ಅಂದ್ರೆ ಇದ್ರ ಉದ್ದೇಶ, ನಾ ಹೇಳು ಉದ್ದೇಶ, ಇದನ್ನ ಅವರೇ ಮಾಡ್ಬೋದ್ಲ. ಇದನ್ನ ಮಂದಿಗೆ ತಂದು ಟೊಪ್ಪಿ ಹಾಕೋದು ಏನೈತಿ? ಯಾರು ಸಿಕ್ಕವ್ರ? ಈಗ ಬಂಗಾರ ಬಿಸ್ಕೆಟ್ 2 ಕಿಲೋ 1 ಕಿಲೋಕ್ಕೆ 2 ಕಿಲೋ ಕೂಡ ಅವ ಮಾರ್ಯಾರ, ಅವ ಅದನ್ನ ಲಾಭ ಮಾಡ್ಕೋಬಹುದ್ಲ. ನಿಮ್ಮಂತವ್ರು ಹೋಗಿ ಅಲ್ಲಿ ರೊಕ್ಕ ಕೊಟ್ಟು ಸಿಗಿಸಿ ಅದನ್ನ ಗುದ್ದಾಡಿ ಆಮ್ಯಾಗ ಅದ್ ಬಂಗಾರ ಇಲ್ಲ, ರೊಕ್ಕ ಇಲ್ಲ. ಈ ರೈಸ್ ಪುಲ್ಲಿಂಗ್ ಮೆಷಿನ್ ನಾನು ಹೇಳ್ತಾನ, ಬಂಗಾರ ಬಿಸ್ಕಿಟ್ ಇದೊಂದ ಅಲ್ಲಿಂದ ಶುರು ಮಾಡ್ತೇನೆ. ನಾನು ಈ ಘಟಪ್ರಭಾದಾಗ ಒಂದ್ 20-25-30 ವರ್ಷದ ಹಿಂದಿದ ನಮ್ ಸಂಬಂಧಿಕರ ಹೋಗಿ ಸಿಕ್ರಲ್ಲಿ ಬಂಗಾರ ಬಿಸ್ಕಿಟ್ 1 ಕಿಲೋ ಅವಾಗಿನ ಕಾಲಕ್ಕೆ ಬಾಳ ಕಡಿಮೆ ರೇಟ್ನಾಗ. ಆಮ್ಯಾಗ ಅವ ಬಂಗಾರ ಹೆಂಗ್ ನೀವ್ ಯಾಕೆ ಹೋದ್ರಿ ಅಂತ ಬೇರೆ ಅವ್ರು ಏನ್ ಹೇಳ್ರು, ಒಂದ್ ಬಿಸ್ಕಿಟ್ ಒರಿಜಿನಲ್ ಬಿಸ್ಕಿಟ್ ತೆಗೆದವನ್ನ ಕತ್ತರಿಸಿ ಹೋಗದಂತ, ಇನ್ ಹೋಗಿ ಎಲ್ಲಿ ಬೇಕಾದಲ್ಲಿ ತೋರಿಸ್ಕೊಂಬೇರಿ ಅಂತ ಹೇಳಿ. ಒರಿಜಿನಲ್ ಬಿಸ್ಕಿಟ್ ಅಲ್ಲ, ಸ್ಯಾಂಪಲ್ ಒಂದ್ ತೊಲಿ 2 ತೊಲಿದ ಫ್ರೀ ಆಗಿ ಕೊಟ್ಬಿಟ್ಟಂತ. ಅದು ಹೋಗಿ ಬಂಗಾರ ಅಂಗಡಿಯಾಗ ಕೇಳಂತ್ಲೆ ಇದು ಒರಿಜಿನಲ್ ಬಂಗಾರ. ಅವ್ರು 1 ಕಿಲೋ 4 ಕಿಲೋ ರೊಕ್ಕ ಕೊಟ್ರ ಆಮ್ಯಾಗ ಅದ ಬಂಗಾರ ರೊಕ್ಕ ಕೊಡ್ತಾರು, ಬಿಸ್ಕಿಟ್ ರೊಕ್ಕ ಕೊಡ್ತಾರು. ಆಮ್ಯಾಗ ಇಲ್ಲಿ ಬೇಡ, ನಿಮ್ ಬೇರೆ ಕಡೆ ಅಲ್ಲಿ ಘಟಪ್ರಭಾ ಸುತ್ತಮುತ್ತ ಒಂದ್ ನಿರ್ಜನ ಪ್ರದೇಶದಾಗ ಕರ್ಕೊಂಡ ಅಲ್ಲಿ ಕೊಡು ಟೈಮ್ದಾಗ ಕರೆಕ್ಟ್ ಒಂದ್ ಪೊಲೀಸ್ ಜೀಪ, 1-2 ಪೊಲೀಸರ ಬಂದ್ಬಿಡ್ತಾರ. ಅದು ಪೊಲೀಸ್ ಜೀಪಿಗೆ ಪೊಲೀಸ್ ಅಂತ ಬರ್ದಿರ್ತೈತಿ, ಒಂದ್ ಪೊಲೀಸ್ ನೀಲಿ ಜೀಪ್ ಟೈಪ್ ಅನ್ನ ಬರ್ತೈತಿ. ಬರೋಬ್ಬರ ಅವ್ರ ಬಂಗಾರ ಕೊಡುದಕ್ಕ, ಆ ರೊಕ್ಕ ಹಿಂಗ್ ಕೊಡುದಕ್ಕ, ಬಂಗಾರ ಕೊಡುದಕ್ಕ ಕರೆಕ್ಟ್ ಅಲ್ಲಿ ಪೊಲೀಸರು ಬರ್ತಾರ. ಇವ್ರು ನಮೋ ಬೀಜ್ನೋ ಸೈಟ್ನೋ ಆ ರೊಕ್ಕಾನು ಕೇಳುದಿಲ್ಲ, ಬಂಗಾರ ಕೇಳುದಿಲ್ಲ, ಓಡಿ ಹೋಗ್ತಾರ. ಓಡಿ ಹೋಗಿ ಏನ ಅದಾದ್ಮ್ಯಾಗ ನಾನು ಅಂತ್ಯಕ್ ಬರ್ತಾರ. ಅವ್ರು ಹಿಂಗಾಗೈತ್ರಿ, ಎಲ್ಲಿ ಆಗೈತಿ ಘಟಪ್ರಭಾದಾಗ, ಅಲ್ಲೋ ನಿಮ್ಗೇನ್ ತಿಳಿದಿಲ್ಲ ಅಂತ ಇನ್ನ. ಮತ್ 1 ಕಿಲೋಕ್ ಅವ್ 2 ಕಿಲೋ ಕೊಡ ಇದ್ದಂದ್ರ ನಾವ್ ಅವ ಮಾರ್ಕೊಂಡ್ ತಿಂತಿದ್ಲ. ತಪ್ಪಾಗೈತ್ರಿ ಹಂಗಾರ. ಆಮ್ಯಾಗ ಮುಂದ ಅವ್ನ್ ಸಿಕ್ಕ, ಹಿಂದಗಡೆ ಅವ್ನ್ ವಾರ್ನಿಂಗ್ ಮಾಡಿ ಆಮ್ಯಾಗ ಒಂದ್ ಅರ್ಧ ರೊಕ್ಕಾನು ಕೊಟ್ಟ, ಇನ್ ಅರ್ಧ ಕೊಡುದಿಲ್ಲ ಅಂತೂ ಹೇಳಿದ. ಅಂದ್ರೆ ಒಟ್ಟಾರೆ ಈ ಬಂಗಾರ ಬಿಸ್ಕಿಟ್ ಹಿಂಗ ಐತೆ. ಅವ್ರು ನಮಗ್ ಕೊಡುದಾದ್ರೆ ಅವ್ರ ಮಾರ್ಕೋಬಹುದ್ಲ, ನಾವ್ಯಾಕ್ ಹೋಗಿ ಎಲ್ಸಿಬೇಕ್ರಿ? ಇನ್ ರೈಸ್ ಪುಲ್ಲಿಂಗ್ ಮಷಿನ್ ಇದು ನಾಸಾಕ್ ಬೇಕೈತೆ ಅಂತಾರ, ಮಣ್ಣಾಕ್ ಸಿಗ್ತೈತೆ ಅಂತಾರ. ಇದೊಂದು ಗ್ಯಾಂಗ್ ಇನ್ನೂ ಜೀವಂತ ಅದಾವ. ಇವ ಬಂಗಾರ ಬಿಸ್ಕಿಟ್ ಗ್ಯಾಂಗು ಜೀವಂತ ಅದಾವು. ರೈಸ್ ಪುಲ್ಲಿಂಗ್ ಇವು ಗ್ಯಾಂಗ್ಗಳು ಇವು ಜಿಲ್ಲಾದಾಗ, ನಮ್ಮ ಈ ಉತ್ತರ ಕರ್ನಾಟಕ ಕೆಲವೊಂದು ಜಿಲ್ಲಾದಾಗ ಬಾಳ ಇವ. ಬಿಜಾಪುರ್ ಬಂತು, ಬಾಗಲಕೋಟೆ ಬಂತು, ಬೆಳಗಾವದಾಗ ಇನ್ನೂ ಇವದಾವ್ ಜೀವಂತ. ಒಂದ್ ಚಲೋ ಇದನ್ನ ನೋಡಿ ಅದ್ ರೈಸ್ ಪುಲ್ಲಿಂಗ್ ಮಷಿನ್ ಆ ಬಿಂದಿಗ್ಯಾಗ ಹಾಕಿ ನಮ್ಮ ಆದದ ಘಟನೆ ಇದೊಂದ 10-15 ವರ್ಷದಿಂದ ಆದಂತ ಘಟನೆ ಇದೆ. ರೈಸ್ ಪುಲ್ಲಿಂಗ್ ಇದ್ರಾಗ ಒಬ್ಬ ಸೈಂಟಿಸ್ಟ್ ಇದ್ದ.
ಇದನ್ನ ಅವಾಗಿನ ಕಾಲಕ್ಕೆ 3 ಕೋಟಿ ರೂಪಾಯಿ ನಮಗ್ ಬೇಕಾದವ್ರು ತಗೊಂಡಿದ್ರಿಂದ ರೈಸ್ ಫುಲ್ಲಿಂಗ್ ಮಿಷಿನ್. ಅದನ್ನ ತರುತ್ನ್ಯಾಗ ಅದ್ರಾಗ ಅದ್ ಬೆಂಕಿ ಹತ್ತಿ ಈ ಜೀಪ್ನ್ಯಾಗ ಇಬ್ರು ಸಾಯ್ತಾರ. ಆಮ್ಯಾಗ ಅವತ್ತ ಬಾಗಲಕೋಟೆ ಎಸ್ ಪಿ ಅವ್ರಿಗೆ ಮಾತಾಡಿ ಆ ಗ್ಯಾಂಗ್ ಹೋದ್ರು. ಆದ್ರ ಅವ್ರಿಗೇನ್ ಶಿಕ್ಷಾನೂ ಆಗ್ಲಿಲ್ಲ, ಈ ಬಂಗಾರ ಬಿಸ್ಕಿಟ್ ಯಾರಿಗೂ ಇನ್ನೂ ಮಟ್ಟ ಶಿಕ್ಷೆ ಆಗಿಲ್ಲ, ರೈಸ್ ಪುಲಿಂಗ್ ಮಿಷಿನ್ ದವ್ರಿಗೂ ಶಿಕ್ಷೆ ಆಗ್ಲಿಲ್ಲ. ಇದು ಇಲ್ಲಿ ರೈಸ್ ಪುಲಿಂಗ್ ಮಿಷಿನ್ ಅನ್ನೋದ ಸುಳ್ಳಿದೆ. ಭತ್ತ ಜಗತೈತಿ, ಇದಾಗ್ತೈತಿ, ಇದು ಕೋಟಿ ಗಂಟ್ಲೆ ಅಲ್ರಿ. ನಿಮಗ ಅವ್ರು ಕೊಟ್ಟು ಮಾರಿ ಏನ್ ಮಾಡೋದೈತಿ, ಅವರೇ ಡೈರೆಕ್ಟ್ ಮಾಡ್ಬೋದ್ಲ ಅದ್ ರೈಸ್ ಪುಲಿಂಗ್ ಮಿಷಿನ್ ದವ್ರ ಅದ ಇದ್ರ. ಹಾಗಾಗಿ ನಾನ್ ನಾಗಮಣಿ ಅಂತೇಳಿ 7 ಸರ್ಪ 7 ಹೆಡಿ ಸರ್ಪ 11 ಹೆಡಿ ಸರ್ಪ ಐತಿ, ಅದನ್ನ ಎಲ್ಲಿ ನೆಲ್ಗ್ಯಾಗ ಇಟ್ಕೊಂಡಿರ್ತೈತಿ. ಅದ ಯಾವಾಗ ಒಮ್ಮೆ ಕೈಕಿದಾಗ ಆ ನಾಗಮಣಿ ಮನ್ಯಾಗ ಇಟ್ರ ಮುಖ್ಯಮಂತ್ರಿ ಆಗ್ತಾರ ಮಂತ್ರಿ. ನಾನು ಒಮ್ಮೆ ಪ್ರಭಾವಿ ಮಂತ್ರಿ ಅವ್ರ ಜೊತೆ ಇದ್ದಾಗ ಅವ್ರ ಹೇಳಾಕ್ ಬಂದ್ರ ಅವ್ರು ಅರ್ಧ ತಾಸು ಕೇಳ್ರು, ಅದನ್ನ ಕೇಳ್ರು. ಆಮ್ಯಾಗ ಅವ್ರಿಗೆ ಗೊತ್ತಾಗ್ತದ, ಆಮ್ಯಾಗ ನೋಡೋನ್ ತಗೋ ಅಂತ ಹೇಳ್ರಿ. ಅಂದ್ರೆ ಈ ನಾಗಮಣಿ ಐತಿ ಅಂತ ನನಗೂ ಒಮ್ಮೆ ನನಗ್ ಬೇಕಾದವ್ರು ಫೋನ್ ಮಾಡ್ರಿ, ಇಲ್ರಿ ನಿಮ್ ಊರಾಗ ಇಂತಮ್ ಕಡೆ ನಾಗಮಣಿ ಐತಂತ್ರಿ, ಮತ್ತ ಗೌಡ್ರ ಅದನ್ನ ಇಸದ್ ಕೊಟ್ರಿ ಅಂದ್ರ ನಾನ್ ನಿಮ್ಗೆ 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತಂದ. ಅವಾಗಿನ ಕಾಲಕ್ಕೆ ಈಗ 15-20 ವರ್ಷದ ಹಿಂದೆ ನನ್ಗೆ ಬೆಳತನಕ ನಿದ್ದೆ ಹತ್ಲಿಲ್ಲ. ಬೆಳಕ್ ಯಾವಾಗ ಆದತ್ತೋ ಅವ್ ನಮ್ಮ ಮನ್ಯಾಗ ಇರ್ತಿದ್ದ ಹುಡುಗ, ಯಾವಾಗ ಅವ್ನು ಭೇಟಿ ಅದನ್ನು 1 ಕೋಟಿ ಯಾವಾಗ ಎಣಿಸ್ಕೊ ಬೆಳತನಕ ರೊಕ್ಕನ ಎಣಿಸಿನ 1 ಕೋಟಿ. ಆಮೇಲೆ ಬೆಳಿಗ್ಗೆ ಅದು ಹೋಗು ಮಟ ಅವ್ ಇಲ್ರಿ ಅದನ್ನ ಚಿಗಲ್ದಿನ್ನಿ ಕಮಲವನ್ನ ಟ್ರೆಜರಿಯಾಗ ಹಾಕಿದೇನ್ರಿ ಅಂತಂದ್ ನಾವು. ಮತ್ ನನ್ಗೆ ಡೌಟ್ ಬಂತ. ಆಮ್ಯಾಗ ಚಿಗಲ್ದಿನ್ನಿ ಕಮಲವನ್ನ ರೊಕ್ಕ ಎಣಿಸುತ್ನಾಗ ಅದೇನ್ ಸಿಗ್ಲಿಲ್ಲ. ಆ ಮತ್ ಬೇರೆ ಅಂದ್ರ ಒಟ್ಟಾರೆ ಈ ನಾಗಮಣಿದನು ಎಲ್ಲೂ ಇರುವುದಿಲ್ಲ. ಇದು ಈ ನಾಗಮಣಿ ಹಾವು ಯಾವಾಗೂ ವಜ್ರ ಮತ್ತಿಂತ ವೈಡೂರುಗಳನ್ನ ಇಟ್ಕೊಂಡ ಇದು ಮಾಡುದಿಲ್ಲ. ಇದು ಸುಳ್ಳಿದೆ ನಾಗಮಣಿನು. ಇನ್ನ ನೋಟ್ ಡಬ್ಲಿಂಗ್ 1 ಲಕ್ಷ ರೂಪಾಯಿ ನೀವು ಕೊಟ್ರೆ 2 ಲಕ್ಷ ರೂಪಾಯಿ ಅವ್ರು ಕೊಡ್ತಾರ. ಇದಂಕೆ ಇಷ್ಟು ಈಜಿ ಐತಿ. ಅವ್ 2 ಲಕ್ಷ ಸಿಗುದಾದ್ರೆ ನಿಮ್ಗೆ ಯಾಕೆ 1 ಲಕ್ಷ ಕೊಡ್ತಾನ್ರಿ? ಅದೆಲ್ಲ ಅವ್ ಕೆಲವೊಂದು ಕೆಮಿಕಲ್ ಹಾಕಿ ಮಾಡಿರ್ತಾರು, ಬಂಡಲ್ಗಳು ರೆಡಿ ಇಟ್ಟಿರ್ತಾರು. ಆಮ್ಯಾಗ ಅದ ರೊಕ್ಕ ಕೊಡೋ ಟೈಮ್ದಾಗ ಕರೆಕ್ಟ್ ಅವ್ರದ ಮಂದಿ ಬಂದ ಜೀಪ್ ಬಂದ್ ಅರೆಸ್ಟ್ ಮಾಡ್ತೈತಿ. ಆ ರೊಕ್ಕ ಇಲ್ಲ, ಇದು ಇಲ್ಲ, ಅವ್ರು ತಗೊಂಡ್ ಹೋಗಿ ಬಿಡ್ತಾರ. ನಿಮ್ ಒರಿಜಿನಲ್ ಇಲ್ಲ, ಡೂಪ್ಲಿಕೇಟ್ ನೋಟು ಇಲ್ಲ. ಈ ನೋಟ್ ಡಬ್ಲಿಂಗ್ ಅನ್ನು ಹಿಂಗ ಇನ್ನೂ ಅದಾವ ರಾಜ್ಯದಾಗ. ಮತ್ತೆ ನನ್ನ ಅಂದಾಜ್ಲೆ ಈ ಎಲ್ಲಾ ಇದ್ರಾಗ ಈ ಕೇಸ್ದಾಗ ಒಬ್ಬರಿಗೂ ಶಿಕ್ಷೆ ಆದ ಉದಾಹರಣೆ ಇಲ್ಲ, ಯಾರಿಗೂ ಆಗುದೂ ಇಲ್ಲ. ಮತ್ ಕಂಪ್ಲೇಂಟ್ ಮಾಡಕ್ ಹೋಗುದಿಲ್ಲ. ಕಂಪ್ಲೇಂಟ್ ಮಾಡ್ರೆ ಮತ್ ಪೊಲೀಸರು ಮತ್ ಅವ್ರಿಗೆ ಬೆಡ್ ಹಾಕ್ತಾರ ಅಂತೇಳಿ ಯಾರು ಕಂಪ್ಲೇಂಟ್ ಮಾಡಕ್ಕೂ ಹೋಗುದಿಲ್ಲ. ಇಷ್ಟೆಲ್ಲ ಇನ್ನ ಅನೇಕ ಬ್ಯಾಂಕ್ಗಳ್ದಾಗ ಹೆಚ್ಚಿಗೆ ನಾವು ಡಿಪಾಸಿಟ್ ಕೊಡ್ತೇವೆ. ನೀವು ಈಗ ಸಂಜಿನ ತೆಂಗಿನಕಾಯಿ ಹೇಳಿಲ್ಲ, 1 ಲಕ್ಷಕ್ಕ 3,000 ರೂಪಾಯಿ ನಾ ತಿಂಗಳ ಕೊಡ್ತೇನಂದ 7-8 ಕೋಟಿ ತಗೊಂಡ್ ಓಡಿ ಅದ. ಈಗ ಇನ್ನು ಬೆಳಗಾವದಾಗ ಅಂತ ಬಾಳ್ ಚಲೋ ಅದಾವ. ಯಾಕೋ ಏನೋ ಪೊಲೀಸರ ಗಮನ ಕೊಡಾಕ್ ತಯಾರಿಲ್ಲ. ಆದ್ರ ನಾಗರಿಕರು ಗಪ್ಪಾಗತ್ತಾರು. ಆದ್ರ ಇದ ನೀವು ಬೆವರು ಸುರ್ಸಿದ್ರು ಹಾಕಿದೆ, ನೀವು ಶ್ರೀಮಂತರಾಗ್ಬೇಕು ಮಾಡಿರ್ತಾರೆ, ಅಥವಾ ಎಲ್ಲೋ ಸಾಲ ಹೊಲಾನು ಮಣಿನೂ ಒತ್ತೆ ಇಟ್ಕ್ಯಾಸ್ ಓದ್ ಕೊಟ್ಟ ಮಣ್ಣಿನೂ ಇಲ್ಲ ಹೊಲಾನು ಇಲ್ಲ. ಇತ್ತೀಚೆಗೆ ಇದು ಬೆಳಗಾವಿ ಜಿಲ್ಲಾದಾಗ ಹೆಚ್ಚಾಗತೈತಿ. ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ನಾನು ಒಂದ್ ಎಚ್ಚರಿಕೆ ಕೊಡತ್ತೇನು. ಪಾಪ ಬಡಪಾಯಿ ಈ ದುಡ್ದ ಬೆವರು ಸುರಿಸಿ ದುಡ್ದಂತ ದುಡ್ಡನ್ನ ಇಂಥದ್ರಾಗ ಬಂಗಾರ ಬಿಸ್ಕಿಟ್, ರೈಸ್ ಪುಲ್ಲಿಂಗ್ ಮಿಷಿನ್ದಾಗ ನಾಗಮಣಿ, ನೋಟ್ ಡಬ್ಲಿಂಗ, ಈ ರೊಕ್ಕ ತಿಂಗಳಿಗೆ 3,000-4,000 ರೂಪಾಯಿ ನಿಮ್ಗೆ ಬಡ್ಡಿ ಕೊಡ್ತೀವಿ, ನಮ್ಗ್ ಕೊಡ್ರಿ, ಆಮ್ಯಾಗ ನಮ್ಗ್ ಸಾಲ ಕೊಡ್ರಿ, ನಿಮ್ಗೆ 1 ವರ್ಷದಾಗ ಒಳ್ಳೆ ಕೊಡ್ತೀವಿ ಅನ್ನೋದು ಒಂದು ದೊಡ್ಡ ಸ್ಕ್ಯಾಮ್ ನಡೆದೈತಿ. ನನ್ಗೆ ಸಾಲ ಕೊಡ್ರಿ, ಕೈಗಡ್ನ ಕೊಡ್ರಿ, 1 ವರ್ಷ ಬಿಟ್ಟು ಕೊಡ್ತೇನೆ ಅಂತೇಳಿ ಒಂದ್ ದೊಡ್ಡ ಸ್ಕ್ಯಾಮ್. 8 ಕೋಟಿ ಹಾಕಿ ಹೋಗ್ತಾನೆ ಅಂಬಲ್ಲ. ಆದ್ರೆ ಇದೆಲ್ಲಾ ಜನರಿಗೆ ಗೊತ್ತಿದ್ದು ಮತ್ತ ಇಂಥದ್ರಾಗ ಹೋಗಿ ರಾತ್ರಿ ಕಂಡ ಬಾವಿ ಹಗಲಿ ಹೋಗಿ ಬೀಳ್ತಾರ ಕೆಲವು ಜನ. ಅದಕ್ಕ ನನ್ನ ವಾಹಿನಿ ವೀಕ್ಷಕರಿಗೆ ಇವೆಲ್ಲ ಸುಳ್ಳದಾವು, ಮೋಸಗಾಕ್ ಹೋಗ್ಬೇಡ್ರಿ. ಯಾಕಂದ್ರ ನೀವು ಗಳಿಸಿದ ಪ್ರಾಮಾಣಿಕ ದುಡ್ಡ ಮತ್ತೊಬ್ರ ಕಡೆ ಹೋಗಿ ಮತ್ತ ನೀವು ನಿಮ್ ಮನಿ ಒಳಗಾತು ನಿಮ್ಮ ಅಂತಮ್ರ ಅತ್ತಂಗರ ಹಿಂತೆರ್ಗುಡಿ ಚಿತ್ತು ಅನಿಸ್ಕೊಂಡ್ ಆತ್ಮಹತ್ಯೆ ಹಾದಿ ಹಿಡಿಯಾಕ್ ಹೋಗ್ಬೇಡ್ರಿ. ಇವೆಲ್ಲ ಸುಳ್ಳದಾವು. ಅದಕ್ಕ ಮತ್ತೊಮ್ಮೆ ನಾನು ಇಂಥವನ್ನೆಲ್ಲ ನಂಬಾಕ್ ಹೋಗ್ಬೇಡ್ರಂತ ನನ್ನ ರಾಜ್ಯದ ದೇಶದ ನನ್ನ ಎಲ್ಲಾ ವೀಕ್ಷಕರಿಗೆ ನಾನು ನಿಮಗೆ ವಿನಂತಿ ಮಾಡ್ಕೊತೇನೆ. ನಮಸ್ಕಾರ.